ಕಟ್ಟಿಗ ಸಮಾಜದವ್ರು ಹುಬ್ಳಿ ಧಾರವಾಡದಾಗ ಎದಕ್ ಜಾಸ್ತಿ ಇದ್ದಾರೆ. ಮಹಾದೇವ್ರಿಗೆ ಪಾಲಿಸೋ ಕಟ್ಟಿಗ ಸೇನೆ ಋಷಿ ಅಂಗವಿಕಲ ಮತ್ ಹೆಣ್ಮಕ್ಳಿಗೆ ರಕ್ಷಣೆ ಮಾಡ್ತಿದ್ರಂತ. ಆಗಿನ ಟೈಮ್ದಾಗ ಋಷಿ ಮುನಿಯವ್ರಿಗೆ ಅಸುರ ಪ್ರಹಾರ ಮಾಡಿದಾಗ ಶಿವ ತಮ್ಮ ವೀರ ಕಟ್ಟಿಗ ಸೇನೆಗೆ ಕಳಿಸ್ಕೊಡ್ತಿದ್ರಂತ. ಊರಾಗ ಶಾಂತಿ ಮತ್ತು ಉತ್ಸವ ಬರಲಿ ಅಂತೇಳಿ ಯಜ್ಞ ಆದ್ಮೇಲೆ ದೇವ್ರಿಗೆ ಅರ್ಪಣೆ ಮಾಡಾಕ ಈ ಮಂದಿನ ಅನಿಮಲ್ ಸ್ಯಾಕ್ರಿಫೈಸ್ ಮಾಡ್ತಿದ್ರಂತೆ. ಒಂದು ಲೋಕಕಥೆ ಪ್ರಕಾರ ಶಿವ ಈ ಜನಕ್ಕೆ ನೀವು ಪ್ರಾಣಿಗಳಿಗೆ ಕತ್ತರಿಸಿದ್ದಕ್ಕಲ್ಲ ರಾಜ್ಯವನ್ನು ರಕ್ಷಿಸಿದ್ದಕ್ಕೆ ನೆನಪಾಗ್ತೀರಾ ಅಂದಿದ್ರಂತೆ. ಬಟ್ ಕಲಿಯುಗದಾಗ ಜನ ಅವ್ರು ಬೇರೆನ ತಿಳ್ಕೊಂಡ್ರ. ಮುಘಲ್ ಟೈಮ್ದಾಗ ಔರಂಗಜೇಬ ಕಟ್ಟಿಗರಿಗೆ ಕನ್ವರ್ಟ್ ಮಾಡಾಕ್ ಬಿಟ್ಟಿದ್ದಂತ ಇಸ್ಲಾಮಿಗೆ. ಅದಕ್ಕೆ ಈ ಸಮಾಜದವ್ರ ಕನ್ವರ್ಷನ್ ನಿಲ್ಸಾಕ ಪೋರ್ಕ್ ಮಾಂಸ ಮಾರಾಕ್ ಬಿಟ್ಟಿದ್ರಂತ. ಅವ್ರ ಮನ್ಯಾಗ ಹಂದಿ ಸಾಕಾಕ್ ಬಿಟ್ಟಿದ್ರಂತ. ಇದ್ರಲಿಂತ್ರ ಅವ್ರು ತಮ್ಮ ಕುಟುಂಬ, ತಮ್ಮ ಸಮಾಜ ಮತ್ತು ತಮ್ಮ ಒಳಗಿರೋ ಹಿಂದುತ್ವ ಉಳಿಸ್ಕೊಳತ್ತಿದ್ರ. ಬಟ್ ಈ ಪ್ರಾಕ್ಟೀಸ್ ಸಂಬಂಧ ಸೊಸೈಟಿ ಅವ್ರಿಗೆ ಕರೆಕ್ಟ್ ಟ್ರೀಟ್ ಮಾಡತ್ತಿರ್ಲಿಲ್ಲ. ಬ್ರಿಟಿಷರ್ಸು ಅವ್ರ ಅಗ್ರೆಷನ್ ಕಂಡ ಆ ಇಡೀ ಕಮ್ಯುನಿಟಿಗೆ ಕ್ರಿಮಿನಲ್ ಅನ್ನೋ ಟ್ಯಾಗ್ ಕೊಟ್ಟು ಬಿಟ್ಟಿತ್ತು. ಒಂದು ಟೈಮ್ದಾಗ ರಜಪೂತ್ ಸೇನೆ ಜೊತೆ ನಮ್ಮ ಧರ್ಮಕ್ಕೆ ರಕ್ಷಣೆ ಮಾಡ್ತಿದ್ದ ಇವ್ರಿಗೆ ದಲಿತ ಅನಾಥ್ರ ಇವೆಲ್ಲ ಅನುಭವಿಸಿ ತಾವು ಹುಟ್ಟಿ ಬೆಳೆದಿದ್ದ ಊರು ಬಿಟ್ಟವ್ರ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರು. ತಮ್ಮ ಜೀವನ ಹೊಸ ರೀತಿ ಶುರು ಮಾಡಿದ್ರ. ಸೂರ್ಯವಂಶಿ ಕ್ಷತ್ರಿಯ ಕಟ್ಟಿಗ ಸಮಾಜ ನಮ್ಮ ಕರ್ನಾಟಕದಾಗ ಬೆಳೆಸಿದ್ರು.